ಮೈಸೂರಿನ ಅರುಣೋದಯ. ಒಂದು ಕಡೆ ಕಾವೇರಿ ನದಿಯ ಶಾಂತ ಹರಿವು, ಇನ್ನೊಂದು ಕಡೆ ನಗರದ ಗದ್ದಲದ ಜೀವನದ ಕಡೆಗೆ ಸಾಗುತ್ತಿರುವ ಜನರು. ಮೀರಾ ಮತ್ತು ಅವಳ ಗಂಡ ಜಯಕೃಷ್ಣ ಪ್ರತಿದಿನ ಈ ದೃಶ್ಯಗಳನ್ನು ನೋಡುತ್ತಲೇ ಆಫೀಸಿಗೆ ಪ್ರಯಾಣಿಸುತ್ತಿದ್ದರು. ಅವರ ಬಿಳಿ ಇನ್ನೋವಾ ನಗರದ ಟ್ರಾಫಿಕ್ ಜಾಮ್ನಲ್ಲಿ ಎಂದಿನಂತೆ ನಿಂತು ಹೋಗಿತ್ತು. ದೇವರೇ, ಈ ಟ್ರಾಫಿಕ್ ಇಂದು ಆಫೀಸ್ಗೆ ತಲುಪಲು ಆಗುತ್ತದೆಯೋ ಇಲ್ಲವೋ? ಜಯಕೃಷ್ಣ ಸ್ವಲ್ಪ ಅಸಹನೆಗೊಂಡನು. ಮೀರಾ ನಗುತ್ತಾ ಅವನ ಕೈಗಳನ್ನು ನೇವರಿಸಿದಳು. ಪ್ರತಿದಿನ ಹೀಗೆ ತಾನೇ ಜಯ? ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಸಮಯ ಕೂರುತ್ತಿದ್ದೇವೆ ಎಂದು ಭಾವಿಸು. ಅವಳ ಮಾತುಗಳು ಅವನಿಗೆ ಸಮಾಧಾನ ನೀಡಿದವು. ಜಯಕೃಷ್ಣನ ಮನಸ್ಸಿನಲ್ಲಿ ಮೀರಾ ಒಂದು ಆಧಾರ ಮತ್ತು ನೆರಳಾಗಿದ್ದಳು. ಆದರೆ ಮೀರಳ ಮನಸ್ಸಿನಲ್ಲಿ ಕೆಲವು ಹಳೆಯ ನೆನಪುಗಳ ನೆರಳುಗಳು ಯಾವಾಗಲೂ ಬೀಳುತ್ತಿದ್ದವು. 8 ವರ್ಷಗಳ ಹಿಂದಿನ ಆ ನೋವಿನ ಅಧ್ಯಾಯ. ಅವನ್ನೆಲ್ಲ ತನ್ನ ಹೊಸ ಜೀವನದಿಂದ ಮರೆಮಾಡಲು ಅವಳು ಬಹಳ ಪ್ರಯತ್ನ ಪಟ್ಟಿದ್ದಳು. ಅಷ್ಟರಲ್ಲಿ ಕಿಟಕಿಯ ಬಳಿ ಒಂದು ಚಿಕ್ಕ ಮುಖ ಕಾಣಿಸಿತು. ಅವನು 10 ವರ್ಷದ ಬಾಲಕ. ಮಸುಕಾದ ಬಣ್ಣದ ಶರ್ಟ್ ಮತ್ತು ಹಳೆಯ ಪ್ಯಾಂಟ್ ಧರಿಸಿದ್ದನು. ಅವನ ಕೈಯಲ್ಲಿ ಬಣ್ಣದ ಬಲೂನ್ಗಳು ಮತ್ತು ಗುಲಾಬಿ ಹೂಗಳು ಇದ್ದವು. ಅಕ್ಕ ಹೂವು ಬೇಕೆ? ಅವನ ಧ್ವನಿಯಲ್ಲಿ ನಿಷ್ಕಲ್ಮಶತೆ ತುಂಬಿತ್ತು. ಆ ಕಣ್ಣುಗಳನ್ನು ನೋಡಿದಾಗ ಮೀರಳ ಎದೆಯಲ್ಲಿ ಒಂದು ತಂಪು ಹರಡುವುದನ್ನು ಅವಳು ಅನುಭವಿಸಿದಳು. ಒಂದು ಕ್ಷಣ ಅವಳು ತನ್ನ ಭೂತಕಾಲಕ್ಕೆ ಹಿಂದಿರುಗಿದಂತೆ ಅನಿಸಿತು. 8 ವರ್ಷಗಳ ಹಿಂದೆ ಬಿಟ್ಟು ಹೋಗಬೇಕಾದ ತಂದೆಯಿಲ್ಲದ ಮಗುವಿನ ನೆನಪು. ಜಯ, ಆ ಹುಡುಗನಿಂದ ಹೂವು ಖರೀದಿಸೋಣ, ಮೀರಾ ಹೇಳಿದಳು. ಜಯಕೃಷ್ಣ ನಗುತ್ತಾ ಹೂವುಗಳು ಮತ್ತು ಬಲೂನ್ಗಳನ್ನು ಖರೀದಿಸಿದನು. ನಿನಗೆ ಈ ಮಕ್ಕಳ ಮೇಲೆ ಯಾವಾಗಲೂ ಒಂದು ವಿಶೇಷ ಪ್ರೀತಿಯಿದೆ ಮೀರಾ, ಹೌದೇ? ಒಂದು ನಿಟ್ಟುಸಿರಿನೊಂದಿಗೆ ಮೀರಾ ಅವನಿಗೆ ಉತ್ತರಿಸಿದಳು. ಮೀರಾ ಕಾರಿನ ಕಿಟಕಿಯನ್ನು ಇಳಿಸಿ ಆ ಹುಡುಗನ ಬಗ್ಗೆ ವಿಚಾರಿಸಿದಳು. ಅಪ್ಪ, ನಿನ್ನ ಹೆಸರೇನು? ಉನ್ನಿ. ಮನೆ ಎಲ್ಲಿದೆ? ದೂರ ಇದೆ ಅಕ್ಕ, ನಾನು ಅಜ್ಜಿಯ ಜೊತೆ ಇರುತ್ತೇನೆ. ಅವನ ಮಾತುಗಳು ಮೀರಳ ಹೃದಯದಲ್ಲಿ ನೋವು ಉಂಟುಮಾಡಿದವು. ಪ್ರತಿದಿನ ಅವರು ಅವನನ್ನು ನೋಡುತ್ತಿದ್ದರು ಮತ್ತು ಅವನಿಂದ ಏನಾದರೂ ಖರೀದಿಸುವುದು ಅವರ ದಿನಚರಿಯಾಗಿತ್ತು. ಉನ್ನಿಯೊಂದಿಗೆ ಅವರಿಗೆ ಒಂದು ಆತ್ಮೀಯ ಸಂಬಂಧ ಬೆಳೆಯಿತು. ಪ್ರತಿದಿನ ಬೆಳಿಗ್ಗೆ ಮೀರಾ ಮತ್ತು ಜಯಕೃಷ್ಣ ಆಫೀಸಿಗೆ ಹೋಗುವಾಗ ಉನ್ನಿಗಾಗಿ ಕಾಯಲು ಪ್ರಾರಂಭಿಸಿದರು. ಮೀರಾ ಅವನಿಗೆ ಅವನ ಕನಸುಗಳ ಬಗ್ಗೆ ಕೇಳಿದಳು. ದೊಡ್ಡವನಾದಾಗ ಏನಾಗಲು ಬಯಸುತ್ತೀಯ ಎಂದು ಕೇಳಿದಳು. ಉನ್ನಿ ತನಗೆ ಶಾಲೆಗೆ ಹೋಗಲು ಇಷ್ಟವೆಂದು ಅವಳಿಗೆ ಹೇಳಿದನು. ನನಗೆ ಓದಲೇ ಇಷ್ಟ ಅಕ್ಕಾದರೆ, ಅಜ್ಜಿಗೆ ಹುಷಾರಿಲ್ಲ, ನಾನು ಮನೆಯ ಕೆಲಸಗಳನ್ನು ನೋಡಿಕೊಳ್ಳಬೇಕು. ಅವನ ಪ್ರತಿಯೊಂದು ಮಾತು ಮೀರಳ ಮನಸ್ಸನ್ನು ನೋಯಿಸಿತು. 8 ವರ್ಷಗಳ ಹಿಂದೆ ಬಿಟ್ಟು ಹೋದ ಮಗನ ಅದೇ ವಯಸ್ಸು. ಅವನನ್ನು ನೋಡಿದಾಗ ಮೀರಳ ಕಣ್ಣುಗಳು ತುಂಬಿ ಬಂದವು. ಜಯಕೃಷ್ಣ ಇದೆಲ್ಲವನ್ನು ನೋಡಿ ಆಶ್ಚರ್ಯಪಟ್ಟನು. ಮೀರಾ ಅವನೊಂದಿಗೆ ಹೆಚ್ಚು ಹೆಚ್ಚು ಹತ್ತಿರವಾಗುತ್ತಿರುವುದನ್ನು ಕಂಡು ಅವನು ಸಂತೋಷಪಟ್ಟನು. ಏನು ಮೀರಾ, ನಿನಗೆ ಏನಾದರೂ ಚಿಂತೆಯೇ? ಜಯಕೃಷ್ಣ ಕೇಳಿದನು. ಏನೂ ಇಲ್ಲ ಜಯ, ಉನ್ನಿಯನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ದುಃಖ. ಮೀರಾ ಸುಳ್ಳು ಹೇಳಿದಳು. ನಾವು ಅವನಿಗೆ ಸಹಾಯ ಮಾಡಬೇಕು. ಅವನ ಶಾಲಾ ಶಿಕ್ಷಣವನ್ನು ನಾವು ನೋಡಿಕೊಳ್ಳೋಣ, ಜಯಕೃಷ್ಣ ಉತ್ಸಾಹದಿಂದ ಹೇಳಿದನು. ಅದನ್ನು ಕೇಳಿದಾಗ ಮೀರಳ ಕಣ್ಣುಗಳು ಹೊಳೆದವು. ಅವಳು ಜಯಕೃಷ್ಣನನ್ನು ತಬ್ಬಿಕೊಂಡಳು. ತನ್ನ ಮಗನಿಗೆ ಈಗ ಒಳ್ಳೆಯ ಜೀವನ ಸಿಗುತ್ತದಲ್ಲ ಎಂದು ನೆನೆದಾಗ ಮೀರಳ ಮನಸ್ಸು ಸಂತೋಷದಿಂದ ತುಂಬಿತು. ಒಂದು ದಿನ ಬೆಳಿಗ್ಗೆ ಎಂದಿನಂತೆ ಅವರು ಆಫೀಸಿಗೆ ಹೋಗುತ್ತಿದ್ದರು. ಆಗ ಟ್ರಾಫಿಕ್ ಪೊಲೀಸ್ ಬಂದು ಬೇರೆ ಮಾರ್ಗದಲ್ಲಿ ಹೋಗಲು ಹೇಳಿದರು. ದಾರಿಯಲ್ಲಿ ಒಂದು ಅಪಘಾತವಾಗಿದ್ದುವಲ್ಲಿ ದೊಡ್ಡ ಬ್ಲಾಕ್ ಇದೆ ಎಂದು ಅವರು ಹೇಳಿದರು. ಜಯಕೃಷ್ಣ ಕಾರ್ ತಿರುಗಿಸಿದಾಗ ಮೀರಾಕ್ಕೆ ಏನೋ ಒಂದು ಅಸಹಜತೆ ಅನಿಸಿತು. ಏನೋ ಅಪಾಯ ಬರಲಿದೆ ಎಂದು ಅವಳ ಮನಸ್ಸು ಪಿಸುಗುಟ್ಟಿತು. ಸ್ವಲ್ಪ ಸಮಯದ ನಂತರ ತಾವು ಪ್ರತಿದಿನ ನೋಡುತ್ತಿದ್ದ ಸ್ಥಳವನ್ನು ಮೀರಾ ಎಚ್ಚರಿಕೆಯಿಂದ ನೋಡಿದಳು. ಅಲ್ಲಿ ಉನ್ನಿಯ ಬಲೂನ್ಗಳು ಮತ್ತು ಹೂಗಳು ಚದುರಿ ಬಿದ್ದಿದ್ದವು. ಅವಳ ಮನಸ್ಸು ನೊಂದುಕೊಂಡಿತು. ಅವಳು ತಕ್ಷಣ ಕಾರಿನಿಂದ ಇಳಿದು ಅಲ್ಲಿಗೆ ಓಡಿದಳು. ಆಗಲೇ ಪೊಲೀಸ್ ಉನ್ನಿಯನ್ನು ಒಂದು ಆಟೋದಲ್ಲಿ ಹತ್ತಿಸಿ ಆಸ್ಪತ್ರೆಗೆ ಕಳುಹಿಸುವುದನ್ನು ನೋಡಿದಳು. ಮೀರಾ ಮತ್ತು ಜಯಕೃಷ್ಣ ಉನ್ನಿಯನ್ನು ಹಿಂಬಾಲಿಸಿ ಆಸ್ಪತ್ರೆಗೆ ತಲುಪಿದರು. ಉನ್ನಿಯನ್ನು ಎಮರ್ಜೆನ್ಸಿ ರೂಮಿಗೆ ವರ್ಗಾಯಿಸಲಾಯಿತು. ಅಲ್ಲಿ ಉನ್ನಿಯ ಅಜ್ಜಿಯ ಬಳಿಗೆ ಮೀರಾ ಹೋದಳು. ಆ ಮುಖವನ್ನು ನೋಡಿದಾಗ ಮೀರಾ ಬೆಚ್ಚಿಬಿದ್ದಳು. 8 ವರ್ಷಗಳ ಹಿಂದೆ ತನ್ನ ಸ್ವಂತ ಮಗನನ್ನು ಬಿಟ್ಟು ಹೋಗಬೇಕಾದಾಗ ನೋಡಿದ ಮುಖ. ಅವಳ ಮಾಜಿ ಗಂಡನ ತಾಯಿ. ಆಗಲೇ ಮೀರಾ ಆಘಾತದಿಂದ ಆ ಸತ್ಯವನ್ನು ಅರಿತುಕೊಂಡಳು. ಅವಳ ಸ್ವಂತ ಮಗ. ಮೀರಳ ಮನಸ್ಸು ಕಳವಳಗೊಂಡಿತು. ಗಂಡ ಮತ್ತು ಮಗನನ್ನು ಬಿಟ್ಟು ಹೋಗಬೇಕಾದ ಆ ರಾತ್ರಿ ಮೀರಳ ಮನಸ್ಸಿನಲ್ಲಿ ಮಿಂಚಿನಂತೆ ಹಾದುಹೋಯಿತು. 8 ವರ್ಷಗಳ ಹಿಂದೆ ಜಯಕೃಷ್ಣನನ್ನು ಮದುವೆಯಾಗಲು ತನ್ನ ಗಂಡ ಮತ್ತು ಮಗನನ್ನು ಬಿಟ್ಟು ಹೋದವಳು ಮೀರಾ.
ಉನ್ನಿಯನ್ನು ಭೇಟಿಯಾಗಿದ್ದು ವಿಧಿಯಾಟದಂತೆ ಅವಳಿಗೆ ಅನಿಸಿತು. ಮೀರಾದ ಕಣ್ಣುಗಳು ನೀರಿಲ್ಲದೆ ತುಂಬಿ ಹರಿಯುತ್ತಿದ್ದವು. ಮಾಜಿ ಗಂಡನ ತಾಯಿ ಮೀರಳನ್ನು ನೋಡಿದಾಗ ಬೆಚ್ಚಿಬಿದ್ದರು. ಉನ್ನಿ ಮೀರಳ ಮಗನೆಂಬ ಸತ್ಯ ಜಯಕೃಷ್ಣನಿಗೆ ತಿಳಿದಾಗ ಅವನಿಗೆ ಮೀರಳ ಮೇಲೆ ಕೋಪ ಬಂತು. ಮೀರಳ ಭೂತಕಾಲವನ್ನು ತನ್ನಿಂದ ಮರೆಮಾಡಿದ್ದಕ್ಕೆ ಅವನಿಗೆ ನೋವಾಯಿತು. ನೀನು ನನ್ನನ್ನು ವಂಚಿಸಿದೆ ಮೀರಾ. ನೀನು ನನ್ನನ್ನು ಮತ್ತು ನಿನ್ನ ಮಗನನ್ನು ವಂಚಿಸಿದೆ. ಇಷ್ಟು ಹೇಳಿ ಜಯಕೃಷ್ಣ ಮೀರಳನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದನು. ಜಯಕೃಷ್ಣ ಹೋದಾಗ ಮೀರಳ ಪ್ರಪಂಚವೇ ಕುಸಿದು ಹೋದಂತೆ ಅವಳಿಗೆ ಅನಿಸಿತು. ಉನ್ನಿ ಆಸ್ಪತ್ರೆಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ಇದ್ದಾನೆ. ಜಯಕೃಷ್ಣ ತನ್ನನ್ನು ಬಿಟ್ಟು ಹೋಗಿದ್ದಾನೆ. ಈ ಎರಡು ದುಃಖಗಳು ಮೀರಳನ್ನು ಬಹಳ ಕುಗ್ಗಿಸಿದವು. ಆ ದಿನ ಮೀರಾ ಉನ್ನಿಯ ಬಳಿಯೇ ಕುಳಿತಿದ್ದಳು. ಅವಳ ಅಮ್ಮ ಉನ್ನಿಯ ಆರೋಗ್ಯದ ಬಗ್ಗೆ ಕೇಳಿದಾಗ ಮೀರಾಕ್ಕೆ ಆಶ್ಚರ್ಯವಾಯಿತು. ತನ್ನ ಅಮ್ಮನಿಗೆ ಉನ್ನಿ ಇಷ್ಟವಾಗಿದ್ದಾನೆ. ದಿನಗಳು ಕಳೆದು ಹೋದವು. ಉನ್ನಿಯ ಆರೋಗ್ಯದಲ್ಲಿ ಸುಧಾರಣೆಯಾಯಿತು. ಈ ಸಮಯದಲ್ಲಿ ಜಯಕೃಷ್ಣ ತನ್ನ ಮನೆಯಲ್ಲಿ ಏನೂ ತಿಳಿಯದೇ ಇದ್ದನು. ಆದರೆ ಅವನ ಮನಸ್ಸಿನಲ್ಲಿ ಮೀರಳ ನೆನಪುಗಳು ಮಾತ್ರ. ಮೀರಳ ನಿಷ್ಕಲ್ಮಶ ನಗು ಪ್ರೀತಿಯವನ ಮೇಲೆ ಅವಳ ಕಾಳಜಿ, ಇದೆಲ್ಲವೂ ಅವನ ಮನಸ್ಸಿನಲ್ಲಿ ತುಂಬಿಹೋಯಿತು. ತನ್ನನ್ನು ವಂಚಿಸಿದ ಮೀರಳನ್ನು ದ್ವೇಷಿಸಲು ಅವನು ಪ್ರಯತ್ನಿಸಿದನು. ಆದರೆ ಅವಳು ಮಾಡಿದ್ದು ತಪ್ಪಲ್ಲ ಎಂದು ಅವನಿಗೆ ಅನಿಸಿತು. ಅವಳಿಗೆ ತನ್ನ ಭೂತಕಾಲ ಒಂದು ನೋವಾಗಿರಬಹುದು. ಆ ನೋವಿನಿಂದ ತಪ್ಪಿಸಿಕೊಳ್ಳಲು ಅವಳು ತನ್ನನ್ನು ಮರೆಮಾಡಿದ್ದಾಳೆ. ಅವಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ ಜಯಕೃಷ್ಣ ಅವಳನ್ನು ತನ್ನ ಜೀವನಕ್ಕೆ ಮತ್ತೆ ಕರೆಸಿಕೊಳ್ಳಬೇಕೆಂದು ನಿರ್ಧರಿಸಿದನು. ಆಸ್ಪತ್ರೆಯಿಂದ ಉನ್ನಿಯನ್ನು ಡಿಸ್ಚಾರ್ಜ್ ಮಾಡಿದ ದಿನ ಮೀರಳ ಅಮ್ಮ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಆಗ ಕಾರಿನಿಂದ ಜಯಕೃಷ್ಣ ಮತ್ತು ಅವನ ಅಮ್ಮ ಮತ್ತು ಸಹೋದರಿ ಇಳಿದು ಬಂದರು. ಮೀರಾ, ನನ್ನನ್ನು ಕ್ಷಮಿಸು, ನಾನು ಎಲ್ಲವನ್ನೂ ಅರ್ಥಮಾಡಿಕೊಂಡಿದ್ದೇನೆ, ಜಯಕೃಷ್ಣ ಹೇಳಿದನು. ನಮ್ಮ ಇಬ್ಬರು ಮಕ್ಕಳಿಗೂನ್ನಿಗೂ ಸೇರಿಸಿ ನಾವು ಒಂದು ಹೊಸ ಜೀವನವನ್ನು ನೀಡಬೇಕು. ಮೀರಾದ ಕಣ್ಣುಗಳು ತುಂಬಿ ಬಂದವು. ಜಯಕೃಷ್ಣ ಅವಳನ್ನು ತಬ್ಬಿಕೊಂಡನು. ಉನ್ನಿ ಮತ್ತು ಅವನ ಅಜ್ಜಿಯನ್ನು ಕರೆದುಕೊಂಡು ಜಯಕೃಷ್ಣ ಮತ್ತು ಅವನ ಕುಟುಂಬ ಮೀರಾ ಮತ್ತು ಉನ್ನಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಅನೇಕ ನೋವುಗಳು ಮತ್ತು ದುರಂತಗಳನ್ನು ಮೀರಿ ಅವರು ಹೊಸ ಜೀವನವನ್ನು ಪ್ರಾರಂಭಿಸಿದರು. ಹೀಗೆ ಮೀರಾ ಮತ್ತು ಜಯಕೃಷ್ಣವರ ಇಬ್ಬರು ಮಕ್ಕಳು ಉನ್ನಿ ಮತ್ತು ಅವನ ಅಜ್ಜಿ ಸೇರಿದಂತೆ ಒಂದು ದೊಡ್ಡ ಕುಟುಂಬ ಸಂತೋಷದಿಂದ ಒಟ್ಟಾಗಿ ಬದುಕಿದರು.